ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಾಪುರ 4th ಬ್ಲಾಕಲ್ಲಿ ಇರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕಡೆ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಸೆಕೆಂಡ್ ಕಾರ್ನರ್ಗೆ ಸೆಕೆಂಡ್ ಮನೆ ಆಗಿರುತ್ತೆ ನಿಮಗೆ. ಇದು ಕಾರ್ನರ್ ಸೆಕೆಂಡ್ ಮನೆ. ಹಾಗೆ ರಸ್ತೆ ಕೂಡ ನೋಡಿಸ್ತಾ ಇದ್ದೀನಿ. ಇದು ಬಂದು 25 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ 25 ಫೀಟ್ ರಸ್ತೆ ಸಿಗುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಫುಲ್ ಕಟ್ ಕೊಟ್ಟಿದ್ದಾರೆ MS ಅಲ್ಲಿ, ಅಲ್ಲಲ್ಲಿ ಫಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ ರೈಸರ್ ಕಟಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ನೇಮ್ ಬೋರ್ಡ್ ಮಾಡೋದಕ್ಕೆ ನಿಮಗೆ ಗ್ರಾನೈಟಲ್ಲಿ, ಬ್ಲ್ಯಾಕ್ ಕಲರ್ ಗ್ರಾನೈಟಲ್ಲಿ ಜಾಗ ಕೂಡ ಬಿಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಫುಲ್ ವಿಡಿಯೋ ನೋಡಿ, ಇದ್ರ ರೇಟು ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ನಾನು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ಧಾರಾಳವಾಗಿ 1 ಕಾರು 2 ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ನಿಮಗೆ, ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಸಂಪು ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ, ಮೀಟರ್ ತಗೋಬೇಕು ತಗೊತಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇದು ಒಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಸೈಡ್ ವಾಲೆಲ್ಲ ನೋಡ್ಬೋದು, ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಇದು ಕೂಡ ಅಷ್ಟೇ. ಹಾಗೆ ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಒಂದು ಬ್ಯಾಚುಲರ್ ರೂಮ್ ಅಂತಲೇ ಹೇಳ್ಬೋದು. ಬರೀ ರೂಮ್ ಅಲ್ಲ, ಹಾಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಬೋರ್ ಬಂದಿದೆ. ಓಕೆ, ಸಣ್ಣದಾಗಿ ಒಂದು ನಿಮಗೆ ಸ್ಲ್ಯಾಬ್ ಕೂಡ ಮಾಡಿದ್ದಾರೆ, ಅಡುಗೆ ಮಾಡ್ಕೊತೀನಿ ಅಂದರೆ ಬ್ಯಾಚುಲರ್ಗೆ. ಹಾಗೆ ಇಲ್ಲಿ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇದು ಫ್ಯಾನ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದು ನಿಮಗೆ ಸೆಟ್ ಬ್ಯಾಕ್ ಬಂದಿರುತ್ತೆ ಆ ಕಡೆ. ಹಾಗೆ ಇದಕ್ಕೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನೋಡಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ಈ ಏರಿಯಾದಲ್ಲಿ. ಅಂಜನಾಪುರ 4th ಬ್ಲಾಕ್ ಅಂದರೆ ನಿಮಗೆ ನಿಯರ್ ಬೈ ನಿಮಗೆ ಫೈರ್ ಸ್ಟೇಷನ್ ಬರುತ್ತೆ. ಇಲ್ಲ ಪಕ್ಕದಲ್ಲೇ ಫೈರ್ ಸ್ಟೇಷನ್ ಬರುತ್ತೆ. ಇಲ್ಲಿಂದ ಒಂದು 100 ಮೀಟರ್ಸಲ್ಲಿ ನಿಮಗೆ ರಾಘವೇಂದ್ರ ಟೆಂಪಲ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಮೆಟ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನಿಮಗೆ. 3 ಅಡಿ ಜಾಗ ಇದೆ. ಸೈಡಲ್ಲಿ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ, ನೋಡ್ಬೋದು. ಒಂದ್ಸತಿ ನಾವು ಏನೇನೋ ಒಳಗಡೆ ಬಂದರೆ ನಮಗೆ ಫುಲ್ ಕವರ್ ಆಗಿರುತ್ತೆ. ನಿಮ್ಗೆ ಔಟ್ ಸೈಡ್ ಅವರು ಯಾರೂ ಬರೋಕ್ಕಾಗಲ್ಲ ನಿಮಗೆ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಇಲ್ಲಿ ಬೆಳಕುಗಳಿಗೋಸ್ಕರ ನಿಮ್ಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ, ನೋಡ್ಬೋದು. ನಿಮ್ಗೆ ರೈಸರ್ ಕಟಿಂಗ್ ಮಾಡಿ ಬೆಳಕುಗಳಿಗೋಸ್ಕರ. ಹಾಗೆ ಮೇಲ್ಗಡೆ ನಮಗೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ನಿಮಗೆ ಸ್ಕೈಲೈಟ್ ಜಾಗ ಬಿಟ್ಟಿದ್ದಾರೆ. ಇವಾಗ ನಿಮಗೆ ಟಾಪ್ವರೆಗೂ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಸ್ಕೈಲೈಟ್ ಜಾಗ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ನೋಡಿಸ್ತೀನಿ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ, ಅಂದರೆ ಡೋರು. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ ಬಾಗಿಲು. ಆಮೇಲೆ ಕಿಟಕಿಗಳೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿರ್ತಾರೆ ನಿಮಗೆ ಇದು ಮನೆಯಲ್ಲಿ. ಓಕೆ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು ಈ ಮನೆ. ನೋಡ್ಬೋದು ನಿಮಗೆ ಇಲ್ಲಿ ಸೈಡ್ ಇದೆಲ್ಲ ನಿಮಗೆ ವಿನಿಗರ್ ಶೀಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ಅಲ್ಲಿ ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ, ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. 2 ಜೂಮರ್ ಹಾಕಿದ್ದಾರೆ. ಹಾಗೆ ನಿಮಗೆ ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ. ಇದು ಹಾಲು ವಿಶಾಲವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೂ ನೀವು ಸೋಫಾ ಹಾಕೋಬೋದು L ಶೇಪಲ್ಲಿ. ಇಲ್ಲೂ ಅಷ್ಟೇ ನಿಮಗೆ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಫುಲ್ಲು ನಿಮಗೆ ವಿನಿಗರ್ ಶೀಟಲ್ಲೇ ನಿಮಗೆ ಲ್ಯಾಮಿನೇಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ದೇವ್ರ ಮನೆ ಬಂದಿದೆ ನೋಡಿ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟು ದೇವ್ರ ಮನೆ ಕೊಟ್ಟಿದ್ದಾರೆ. ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಮನೆಗಿಂತ ನಿಮಗೆ ಕಂಪೇರ್ ಮಾಡಿದ್ರೆ 2030ಗೆ. ತುಂಬ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಕೂಡ ನಿಮಗೆ.
ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ವಿಂಡೋ ಕೂಡ ನೋಡ್ಬೋದು ಇಲ್ಲಿಂದ. ಇದು ಬಂದು ಹಾಲ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ನಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ಓಕೆ, ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮ್ಗೆ ಇಲ್ಲಿ ಸೀಟೆಲ್ಲ ವಿನೆಗರ್ ಸೀಟ್ ಹಾಕಿದ್ದಾರೆ, ನಿಮ್ಗೆ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಡುಗೆ ಮನೆಯೂ ಅಷ್ಟೇ ನಿಮಗೆ ವಿಶಾಲವಾಗಿದೆ, ನೋಡ್ಬೋದು ನೀವು. ಎಲ್ ಶೇಪಲ್ಲಿ ಬಂದಿದೆ, ದೊಡ್ಡದಾಗಿದೆ. ನಿಮಗೆ ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಕೂಡ ಪ್ಯಾಟ್ರಿನ್ ಕೊಟ್ಟು ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ನೋಡಿ, ತುಂಬ ದೊಡ್ಡದಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ವುಡ್ ವರ್ಕಲ್ಲೇ. ಹಾಗೆ ಅಲ್ಲಲ್ಲಿ ಫ್ಯಾನು ಎಲ್ಲ ಹಾಕಿದ್ದಾರೆ ನಿಮಗೆ. ಇಲ್ಲಿ ಬಂದು ಪ್ಯಾಟ್ರಿನ್ ಬಂದಿದೆ ನಿಮಗೆ. ಓಕೆ, ಇಲ್ಲಿ ಬಂದು ನೀವು ಡೈನಿಂಗ್ ಹಾಲ್ ಆರಾಮಾಗಿ ಮಾಡಿಕೋಬೋದು ನೀವು. ನನ್ನನ್ನು ಕೇಳಿದ್ರೆ ನಿಮಗೆ 4 ಜನ ಧಾರಾಳವಾಗಿ ಕೂತ್ಕೊಳ್ಳೋಷ್ಟು ಡೈನಿಂಗ್ ಹಾಲ್ ಇದೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ. ಅಡುಗೆ ಮನೆ, ಬೆಳಕು ಗಾಳಿ ಅಂತೂ ಧಾರಾಳವಾಗಿದೆ ನಿಮಗೆ, ಫ್ರೀಯಾಗಿ ಬರುತ್ತೆ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಸ್ಲಾಬ್ ನೋಡ್ಬೋದು ನಿಮಗೆ, ಎಲ್ ಶೇಪಲ್ಲೇ ಬಂದಿದೆ ನಿಮಗೆ. ಹಾಗೆ ಫುಲ್ ನೋಡ್ಬೋದು, ಇಲ್ಲಿ ನಿಮಗೆ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ. ಇದು ಬಂದು ಸಿಂಕ್ ಬರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಾರ ಮಡಿಕೋಬೋದು. ಯೂಸಲಾಗಿ ಎಲ್ಲರೂ ನೋಡ್ತಾ ಇದ್ದೀನಿ, ಸಾಫ್ಟ್ ಕ್ಲೋಸರ್ಸ್ ಎಲ್ಲ. ಇಲ್ಲೂ ಅಷ್ಟೇ ನಿಮಗೆಲ್ಲ ಹೈಡ್ರಾಲಿಕ್ಸ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಹಾಗೆ ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಇಲ್ಲಿ ಬಾಲ್ಕನಿ ಬಂದಿದೆ. ಇದು ಬಾಲ್ಕನಿ ಮನೆ ಮುಂದುಗಡೆ ಈ ಥರ ಕಾಣಿಸುತ್ತೆ. ಇದು ಬಂದು ಅಡುಗೆ ಮನೆಯಲ್ಲಿರುವಂಥ ಜಾಗ ಆಗಿರುತ್ತೆ ನಿಮಗೆ ಬಾಲ್ಕನಿ. ಇಲ್ಲೂ ಅಷ್ಟೇ ನಿಮಗೆ 3 ಅಡಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಬಾಲ್ಕನಿಲಿ ಸೈಡ್ ವಾಲೆಲ್ಲ ನಿಮಗೆ ವಾಟರ್ ಪ್ರೂಫ್ ಟೈಲ್ಸ್ ಹಾಕಿದ್ದಾರೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಸ್ಟೋರೇಜ್ಗಂತೂ ನಿಮಗೆ ಕಮ್ಮಿನೇ ಇಲ್ಲ, ಫುಲ್ ಸ್ಟೋರೇಜ್ ಮಾಡ್ಕೋಬೋದು ನೀವು. ಇಲ್ಲೂ ಅಷ್ಟೇ, ಹಾಗೆ ಇಲ್ಲೂ ಬಂದಿದೆ ನೋಡಿ. ಓಕೆ, ಇನ್ನೊಂದ್ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ ಡೀಟೇಲ್ಸು. ಹಾಗೆ ಇದು ಹಾಲ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮ್ ಬಂದಿದೆ. ಇದು ಬಂದು ಫಸ್ಟ್ ಫ್ಲೋರ್ಗೆ ಇರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಹ್ಯಾಂಡಲ್ ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ನಾನು ಹೇಳಿದೆಲ್ಲ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ನಿಮ್ಗೆ ಯೂಸ್ವಲಾಗಿ ಮೆಟ್ಲು ಈ ಥರ ಬರೋಲ್ಲ ಎಲ್ಲದರಲ್ಲೂ 2030ಲಿ. ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ಒಂದು ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಫೋಟೋ ಗಿಟ್ ಹಾಕೊಳ್ಳೋಕೆ ಒಳ್ಳೆ ಲುಕ್ ಬರುತ್ತೆ ನಿಮಗೆ ಇಲ್ಲಿ ಹಾಲಲ್ಲಿ. ಇಲ್ಲೂ ಅಷ್ಟೇ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಅಡುಗೆ ಮನೆಗೆ. ಓಕೆ, ನಾವಿಲ್ಲಿ ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬಂದಿದೆ. ಅಲ್ಲಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ನಾನು ಹೇಳೋದಲ್ಲ ನೋಡಿ. ಇದು ಬಂದು ನಮಗೆ ಬಾಕ್ಲ ಹತ್ರ ಜಾಗ, ಅದು ಸ್ಕೈಲೈಟ್ ಬಂದಿರೋದು. ಇಲ್ಲಿ ಬಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಸ್ಕೈಲೈಟ್
ಓಕೆ, ಈ ಕಡೆ ಬಂದರೆ ನಮ್ಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಫುಲ್ ದೊಡ್ಡದಾಗಿದೆ. ವಾರ್ಡ್ರೋಬ್ ಮಾತ್ರ ದೊಡ್ಡದಾಗಿ ಮಾಡಿದ್ದಾರೆ, ಸಾಕಾಗಿ. ಓವರ್ ಹೆಡ್ ಕಬೋರ್ಡ್ ಕೊಟ್ಟಿಲ್ಲ, ಇವ್ರು ಫುಲ್ ವಾರ್ಡ್ರೋಬೇ ಮಾಡಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಮಾಡಿಬಿಟ್ಟು ನಿಮಗೆ ಫ್ಯಾನ್ ಕೂಡ ಹಾಕಿದ್ದಾರೆ. ಇದು ಬಂದು ನಮಗೆ ಸೌತ್ ಸೈಡ್ ಆಗಿರೋದ್ರಿಂದ ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಅಲ್ಲಿ ಬೆಳಕು ಗಾಳಿಗೋಸ್ಕರ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ ಇದಕ್ಕೆ ಸೌತ್ಗೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ರೆಸ್ಟ್ ರೂಮ್, ಇಲ್ಲಿ ಅಟ್ಯಾಚ್ ಬಾತ್ರೂಮು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನೋಡಿ, ದೊಡ್ಡದಾಗಿದೆ. ನಿಮಗೆ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಫುಲ್ಲು ಸಾಲಿಡ್ ಆಗಿ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕದಾಗಿ ಕಬೋರ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ, ಅಂದರೆ ಲ್ಯಾಪ್ಟಾಪು, ಮೊಬೈಲು, ಪರ್ಸು, ಸಮಥಿಂಗ್ ಪರ್ಸ್ ಅದನ್ನ ಒಳಗಡೆ ಮಡಿಕೋಬೋದು. ಚಾರ್ಜಿಂಗ್ ಕೂಡ ಜಾಗ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ನಾರ್ತ್ ಸೈಡ್ ಬಂದಿರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ, ಅಂದರೆ ಸೆಟ್ ಬ್ಯಾಕ್ ಇದೆಯಲ್ವ ಆ ಕಡೆ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಧಾರಾಳವಾಗಿ ವಿಂಡೋ ಓಪನ್ ಮಾಡ್ಬೋದಲ್ಲ, ಓಪನ್ ಮಾಡಿದ್ದಾರೆ. ಎಲ್ಲ ವಿಂಡೋನು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಇದು ಅಷ್ಟೇ ನಿಮಗೆ ಹೈಡ್ರಾಲಿಕ್ಸ್, ಹೊರಗಡೆ ಓಪನ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ವಾರ್ಡ್ರೋಬ್ಗಳು ಬಂದಿದೆ ಇಲ್ಲಿ ಫುಲ್ಲು. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಇದು ಕೂಡ ಫ್ಯಾನ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ಇದಕ್ಕೆ ರೆಸ್ಟ್ ರೂಮ್ ಒಳಗಡೆ ಬಂದಿದೆ. ಇದು ಕ್ಲೋಸ್ ಮಾಡಿದ್ರೆ ಗೊತ್ತಾಗಲ್ಲ, ನೋಡ್ಬೋದು. ರೆಸ್ಟ್ ರೂಮ್ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ ಇದಕ್ಕೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ಎರಡನೇ ರೂಮು. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ, ಅಂದರೆ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಟೋಟಲ್ ಇದರಲ್ಲಿ ಈ ಬಿಲ್ಡಿಂಗಲ್ಲಿ ನಿಮಗೆ 3 ರೂಮು, ಅಂದರೆ ಗ್ರೌಂಡ್ ಫ್ಲೋರ್ ಬಿಟ್ಟು ಹೇಳ್ತಿರೋದು, ಮೇಲ್ಗಡೆ 3 ರೂಮ್ ಬರುತ್ತೆ ನಿಮಗೆ. ಹಾಗೆ ಒಂದು ವಿತೌಟ್ ಕಾಟ್, ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಕೆಳಗಡೆ ಗ್ರೌಂಡ್ ಫ್ಲೋರ್ದು ಒಂದು ಹಾಲ್ ಸೇರಿಸ್ಕೊಂಡ್ರೆ ಟೋಟಲ್ 5 ಆಗುತ್ತೆ ನಿಮಗೆ. ಇದು ಬಂದು ನಿಮಗೆ ನೋಡಿ 3ನೇ ರೂಮ್ ಆಗಿರುತ್ತೆ. ಸೇಮ್ ಕೆಳಗಡೆ ಏನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು, ಸೇಮ್ ಹಾಗೇ ಇರುತ್ತೆ ನಿಮಗೆ. ಏನಂದರೆ ಒಳಗಡೆ ಡಿಸೈನ್ಸ್ ಚೇಂಜ್ ಇರುತ್ತೆ, ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಫುಲ್ಲು ಓವರ್ ಹೆಡ್ ಕಬೋರ್ಡು, ಅಂದರೆ ಅಲ್ಲಿ ನಿಮಗೆ ಕೆಳಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿರಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೂ ಅಷ್ಟೇ ವಿಂಡೋ ಬಂದಿದೆ, ಬಾಲ್ಕನಿ ಕೂಡ ಬಂದಿದೆ. ಇಲ್ಲೂ ಕೂಡ ನಿಮಗೆ ನೋಡ್ಬೋದು. ಈ ಕಡೆ ಬಂದರೆ TV ಯೂನಿಟ್ ಬಂದಿದೆ ಇಲ್ಲಿ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಸೌತ್ ಸೈಡ್ ಇರೋದ್ರಿಂದ ನಿಮಗೆ ರೋಡ್ ಸೈಡಲ್ಲಿ ಬಾಲ್ಕನಿ ಬಂದಿದೆ ಎರಡು ಕಡೆ. ನಿಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತೀನಿ. ಔಟ್ ಸೈಡ್ ಬಂದರೆ ನಿಮಗೆ ಇಲ್ಲಿ ಬರುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಇದು. ಇದು ಒಂದು 3ನೇ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ನಿಮಗೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಓಕೆ, ಇದು ನೋಡಿ ಸ್ಕೈಲೈಟು. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ 4ನೇ ರೂಮ್ ಬರುತ್ತೆ. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಇಲ್ಲೊಂದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದಕ್ಕೂ ನಿಮಗೆ ನಾರ್ತ್ ಸೈಡು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ ಬಂದಿದೆ.
ಎಲ್ಲೋ ಒಂದು ಚಿಕ್ಕದಾಗ ಒಂದು ಕಾಟ್ ಹಾಕಿದ್ರೆ ಇದು 4ನೇ ರೂಮ್ ಆಗುತ್ತೆ ನಿಮಗೆ. ಹಾಗೆ ಇದು ರೆಸ್ಟ್ ರೂಮು. ಕೆಳಗಡೆ ಏನು ನೋಡಿದ್ರೆ ನೀವು ರೆಸ್ಟ್ ರೂಮು ಸೇಮ್ ಹಂಗೆ ಇರುತ್ತೆ, ಅಷ್ಟೇ ದೊಡ್ಡದಾಗಿರುತ್ತೆ ನಿಮಗೆ. ಟೋಟಲ್ಲು 4 ರೂಮ್ ಆಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇರೋದು ಬಿಟ್ಟು, ಅದು ಬ್ಯಾಚುಲರ್ಗೆ ನೀವು ಬೇಕಂದರೆ ರೆಂಟು ಕೊಡ್ಬೋದು, ಇಲ್ಲ ಆಫೀಸ್ ರೂಮ್ ಥರ ಯೂಸ್ ಮಾಡ್ಕೊಂತಂದ್ರೆ ಆಫೀಸ್ ರೂಮ್ ಯೂಸ್ ಮಾಡ್ಕೊಬೋದು. ಡಿಪೆಂಡು ಯಾರು ತಗೊಂತಾರೋ ಅವ್ರ ಮೇಲೆ. ಬನ್ನಿ ಮಾಡಿ ಮೇಲೆ ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ಮೇಲ್ಗಡೆ ನೋಡ್ಬೋದು ನಿಮ್ಗೆ ಇಲ್ಲೂ ಕೂಡ ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಅಂದರೆ ಬೆಳಕು ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ ಮನೆಗೆ. ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಡಿವೈಡ್ ಮಾಡ್ಕೊಂಡಿದ್ದಾರೆ ನೋಡಿ ಸ್ಕೈಲೈಟ್ಗೆ. ಇಲ್ಲಿಂದ ಗ್ರೌಂಡ್ ಫ್ಲೋರ್ ಕಾಣುತ್ತೆ ನಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ ಬಟ್ಟೆ ಒಣಗಾಕೋಕ್ಕೆ. ಹಾಗೆ ಮೇಲ್ಗಡೆ ಹೋಗೋಕ್ಕೆ ಲ್ಯಾಡರ್ ಕೂಡ ಇಲ್ಲೇ ಇದೆ ನೋಡಿ. ಮೇಲ್ಗಡೆ ಆರಾಮಾಗಿ ನೀವು ಸೋಲಾರ್ಗಳು ಮಡಿಕೋಬೋದು ದೊಡ್ಡದಾಗಿ. ಓಕೆ, ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಹೋಗಿದೆ. ಈ ಕಡೆ ಬಂದರೆ ನಮಗೆ ಮೇಲ್ಗಡೆ ನೋಡ್ಬೋದು 1000 ಲೀಟರ್ಸ್ ಇಂಟ್ಯಾಕ್ ಕೂಡ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಮಗೆ, ಇಲ್ಲೇ ಮಡಿಕೋಬೋದು. ಇಲ್ಲಿ ಧಾರಾಳವಾಗಿ ಸಾಯಂಕಾಲ ಹೊತ್ತು ರೆಸ್ಟ್ ಮಾಡೋಕ್ಕೆ ಜಾಗ ಮಾಡ್ಕೋಬೋದು ನೀವು. ಆರಾಮಾಗಿ ಫ್ರೀ ಆಗಿರುತ್ತೆ ಕೂತ್ಕೊಳ್ಳೋಕ್ಕೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ಇನ್ನೊಂದು ಸತಿ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಿಮಗೆ. ಇದು ಬರೋದು ಅಂಜನಾಪುರ 4th ಬ್ಲಾಕಲ್ಲಿ ಬರುತ್ತೆ. 20/30 BDA ಮನೆ ಆಗಿರುತ್ತೆ. ಸೌತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,78 lakhs ಕೇಳ್ತಾರೆ. ಅಂದರೆ 1,78,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ ನಿಮ್ಗೆ ಅದರಲ್ಲೂ ಕೂಡ. ಓಕೆ, ಒಂದು ಒಳ್ಳೆ ಮನೆ ನಿಯರ್ ಬೈ ಹತ್ರ. ಅಂದರೆ ನಿಮ್ಗೆ ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ ನಿಮಗೆ ಯಾವುದೋ ಕೋಣನಕುಂಟೆ ಕ್ರಾಸು ನಿಮಗೆ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಇರುತ್ತೆ ನಿಮಗೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಎಲ್ಲ ಇದೆ ನಿಮಗೆ. ಚೆನ್ನಾಗಿದೆ ಮನೆ, ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಓಕೆ, ಈ ವಿಡಿಯೋ ನೋಡಿ ನಿಮ್ಗೆ ಯಾರಾದರೂ ಯಾರಿಗಾನ ಈ ಮನೆ ನೋಡಬೇಕು ಅನ್ನಿಸ್ತಾರೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಒಳ್ಳೆ ಮನೆ, ಒಂದು ಡಿಫ್ರೆಂಟ್ ಮನೆ ನೋಡ್ತಾರೆ, ಅವರು ಕೂಡ ಈ ಮನೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಅವರು ಕೂಡ ಮನೆ ನೋಡಿಸ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನಿಮಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಹಾಗೆ ನಿಮ್ಮಲ್ಲಿ ಯಾರಾನ ಹೊಸ ಮನೆ ಕಟ್ಟಿರೋದಾಗಲಿ, ಇಲ್ಲ ಮನೆ ಸೇಲ್ ಮಾಡೋದಾಗಲಿ, ಇಲ್ಲ ವೀಡಿಯೋ ಮಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಬಂದು ವೀಡಿಯೋ ಮಾಡಿಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಸೈಟ್ ಆಗಲಿ, ತಗೊಳ್ಳೋದಾಗಲಿ, ಮಾರೋದಾಗಲಿ, ಮನೇನ ಸೇಲ್ ಮಾಡಬೇಕಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಬಂದು ಮಾಡಿಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.